ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಕಾಮುಕ ತಂದೆಯೊಬ್ಬ ತನ್ನ 13 ವರ್ಷದ ಮಗಳ ಮೇಲೆ 3 ತಿಂಗಳಿಂದ ನಿರಂತರವಾಗಿ ಅತ್ಯಾಚಾರ ನಡೆಸಿದ ಪ್ರಕರಣ ಮಂಗಳೂರಿನ ಮುಲ್ಕಿಯಲ್ಲಿ ನಡೆದಿದೆ. ಮುಲ್ಕಿಯ ಡಿಎಸ್ಎಸ್ ಮುಖಂಡ ವಿಠಲ ಎಂಬಾತನೇ ಈ ನೀಚ ಕೃತ್ಯ ಎಸಗಿದ್ದಾನೆ. ಈತನಿಗೆ 2 ಹೆಂಡತಿಯರಿದ್ರು. ಮೊದಲ ಪತ್ನಿಗೆ 2 ಹೆಣ್ಣು ಮಕ್ಕಳು ಹಾಗೂ 1 ಗಂಡು ಮಗನಿದ್ದಾನೆ. ಈ ಮಧ್ಯೆ ಹಿಲ್ಡಾ ಎಂಬಾಕೆಯನ್ನು ವಿಠಲ ಮದುವೆಯಾಗಿದ್ದ. ಸಾಲದಕ್ಕೆ ಈ ಮಧ್ಯೆ 2 ಪತ್ನಿಯರಿಗೆ ಮದ್ಯ ಕುಡಿಸಿ ಮಗಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾನೆ. ಇನ್ನು ಈ ನೀಚ ಕೃತ್ಯಕ್ಕೆ ಬಾಲಕಿಯ ಹೆತ್ತ ತಾಯಿಯೇ ಸಾಥ್ ನೀಡಿದ್ದಾಳೆ ಅನ್ನೋದು ಅಮಾನವೀಯ. ಯುವತಿ ದೂರಿನ ಮೇರೆಗೆ ಮುಲ್ಕಿ ಪೊಲೀಸರು ಆರೋಪಿ ವಿಠಲನನ್ನ ಬಂಧಿಸಿದ್ದಾರೆ. ಈ ತಂದೆಯ ನೀಚ ಕೃತ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಥಳೀಯರಾದಂತಹ ನಿಶಾಂತ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಶಾಂತ್ ಅವರೇ, ಬಹಳ ಅಮಾನವೀಯ ಘಟನೆ. ತಂದೆಯೇ ಮಗಳನ್ನ ಈ ರೀತಿ ಬಳಸ್ಕೊಂಡಿರೋದು. ಸುಮಾರು ಎಷ್ಟು ದಿನಗಳಿಂದ ಆ ಹೆಣ್ಣು ಮಗಳು ಈ ರೀತಿ ನರಕ ಅನುಭವಿಸ್ತಿದ್ಲು? ನಿಮಗೆ ಯಾವಾಗ ಈ ವಿಷಯ ಗೊತ್ತಾಯ್ತು? ಇವರ ಮಗಳ ಪ್ರಕಾರ ಸುಮಾರು 1 ತಿಂಗಳಿಂದ ನಿರಂತರ ಅತ್ಯಾಚಾರ ನಡೆಸುತ್ತಿದ್ದಾರೆ ಎನ್ನಲಾಗುತ್ತಿದೆ. ಆದ್ರೆ ಇನ್ನೊಂದು ವಿಷಯ ಏನಂದ್ರೆ, ತಾಯಿ ಕೊಟ್ಟಿದ್ದಕ್ಕೆ ಒಂದು ಸಪೋರ್ಟ್ ಅಂದ್ರೆ ಅದೊಂದು ಇದ್ರಲ್ಲಿ ಎಲ್ಲಿ ಕೂಡ ಇಲ್ಲ ನಡೆಯದಂತ ಘಟನೆ ಇಲ್ಲಿ ನಡೆಯುತ್ತಿದೆ ಎನ್ನಲಾಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿ ಅಂದ್ರೆ ಅನಕ್ಷರಸ್ಥರೇ ತುಂಬಿರುವ ಇದೊಂದು ಬಿಜಾಪುರ ಕಾಲೋನಿ ಅಂತ ಹೇಳ್ತಾರೆ ಇದಕ್ಕೆ, ಈ ಏರಿಯಾಕ್ಕೆ. ಅಂದ್ರೆ ಸಂಪೂರ್ಣವಾಗಿ ಇದು ಉತ್ತರ ಕನ್ನಡ ಮೂಲದವರೆಲ್ಲ ಬಂದು ಇಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ಸಾಯಂಕಾಲ ಆದ ಕೂಡಲೇ ಇವರಿಗೆ ಕುಡಿತರ ಚಟ ಅಥವಾ ಇನ್ನಿತರ ಬೀಡಿ ಸಿಗರೇಟು ಅಂತ ದುಶ್ಚಟಗಳಿಂದ ಈ ಏರಿಯಾ ಕೂಡಿದೆ. ಇಂಥ ಎಲ್ಲ ಚಟಗಳಿಂದ ಈ ಎಲ್ಲ ಅನಾಹುತಗಳು ಅಥವಾ ಇಂಥ ಅತ್ಯಾಚಾರಗಳು ಇಲ್ಲಿ ನಡೆಯುತ್ತದೆ ಮೇಡಮ್. ಅಲ್ಲ ನಿಶಾಂತ್, ತನ್ನ ತಾಯಿನೇ ಈ ರೀತಿ ಅತ್ಯಾಚಾರಕ್ಕೆ ಪ್ರೋತ್ಸಾಹ ಕೊಟ್ಟಿರೋದು ನಿಜವಾಗಿಯೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ತಾಯಿ ನಿಜವಾಗಿಯೂ ತಾಯಿನೇನ ಈಕೆ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಜೊತೆಗೆ ಈಗ ಆ ಹುಡುಗಿ ಸಪೋರ್ಟ್ಗೆ ಯಾರಿದ್ದಾರೆ, ಯಾರ ಜೊತೆ ಇದ್ದಾರೆ ಆ ಹುಡುಗಿ? ಹುಡುಗಿಯ ಅತ್ತೆ ಹುಡುಗಿ ಪರವಾಗಿ ನಿಂತಿದ್ದಾರೆ. ಹುಡುಗಿಯ ಸಪೋರ್ಟ್ ಇದೆ. ಅಂದ್ರೆ ತಾಯಿ ಇದಕ್ಕೆ ತಾಯಿ ಅಂದ್ರೆ ತಂದೆಗೆ ಸಪೋರ್ಟ್, ಅಂದ್ರೆ ತನ್ನ ಗಂಡನಿಗೆ ಮಗಳ ಅತ್ಯಾಚಾರಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಒಂದು ಮುಖ್ಯ ಕಾರಣ ಅಂದ್ರೆ ಒಂದು ಅನಕ್ಷರಸ್ಥರು ಇವರು. ಇನ್ನೊಂದು ಏನಂದ್ರೆ
ಒಂದು ಇವರಿಗೆ ಅಂದ್ರೆ ವಿಠಲ ಎನ್ನುವವರಿಗೆ ಈ 2 ಜನ ಹೆಂಡತಿಯರು, 2 ಜನ ಹೆಂಡತಿ, ಒಬ್ಬ ಆಕೆ ಈ ಹರಿಣಿಯ ಮಗಳು ಇವಳು. ಆದ್ರೆ ಹರಿಣಿ ಮತ್ತು ಇನ್ನೊಬ್ಬ ಆಕೆಗೆ ಇವರು ದಿನ ಸಾಯಂಕಾಲ ತನ್ನ ಕೂಲಿ ಕೆಲಸವನ್ನು ಮುಗಿಸಿ ಸಾಯಂಕಾಲ ಬಂದು ಇಬ್ಬರಿಗೂ ಮದ್ಯಪಾನವನ್ನು ನೀಡಿ ಇವರಿಗೆ ಒಂದು ಅಮಲು ಭರಿಸುವಂತೆ ಮಾಡ್ತಾರೆ. ನಿಜವಾಗಿ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಅಂದ್ರೆ ಹರಿಣಿಯವರಿಗೆ ಈ ಮದ್ಯಪಾನದ ಒಂದು ಹುಚ್ಚು ಇದೆ. ಅದಕ್ಕಾಗಿ ತನ್ನ ಗಂಡನಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ, ತನ್ನ ಮಗಳನ್ನು ಅತ್ಯಾಚಾರಕ್ಕೆ ಇವಳೇ ಒಳಗಾಗುವಂತೆ ಮಾಡ್ತಿದ್ದಾಳೆ ಎನ್ನಲಾಗುತ್ತಿದೆ ಮೇಡಮ್. ಓಕೆ, ಈಗ ಹುಡುಗಿ ಸ್ಥಿತಿ ಹೇಗಿದೆ ನಿಶಾಂತ್? ಜೊತೆಗೆ ತಂದೆ ಮತ್ತು ತಾಯಿಯ ಮೇಲೆ ಕೇಸೆಲ್ಲ ದಾಖಲಾಗಿದೆಯಾ? ತಂದೆ ತಾಯಿ ಇಬ್ಬರ ಮೇಲೆ ಕೇಸನ್ನು ದಾಖಲಾಗಿದೆ. ಅಲ್ಲದೆ ನಿನ್ನೆ ತಾನೇ ನ್ಯಾಯಾಂಗ ಬಂಧನವಾಗಿದೆ. ಈಗ ಹುಡುಗಿ ತನ್ನ ಅತ್ತೆಯ ವಶದಲ್ಲಿದ್ದಾರೆ. ಅಂದ್ರೆ ಅತ್ತೆ ಕಾಪಾಡ್ತಾ ಇದ್ದಾರೆ. ಈ ಅತ್ತೆ ತುಂಬಾ ಒಳ್ಳೆಯವರಾಗಿದ್ದಾರೆ. ಅಂದ್ರೆ ಇವರ ಅಂದ್ರೆ ಹತ್ತಿರದ ಸಂಬಂಧಿ ಆದ್ರು ತನ್ನ ಇವಳು ಹರಿಣಿ ಮತ್ತು ಅವಳ ಗಂಡ ಇನ್ನು ತಮ್ಮ ಹತ್ತಿರದ ಸಂಬಂಧಿ ಆಗಿದ್ರು. ಅಂದ್ರೆ ಅತ್ತೆಯ ಒಂದು ಸ್ವಭಾವ ಬೇರೆ. ಅಂದ್ರೆ ಆ ಮಗಳನ್ನು ಕಾಪಾಡಬೇಕು ಅಂದ್ರೆ ಅದಕ್ಕಾಗಿ ಮೊನ್ನೆಯಿಂದ ಈ ಸುದ್ದಿ ಇವರಿಗೆ ಯಾವಾಗ ಗೊತ್ತಾಯಿತು ಆವತ್ತಿನಿಂದ ತನ್ನ ವಶದಲ್ಲಿಟ್ಟಿದ್ದಾಳೆ. ಅವಳನ್ನು ತುಂಬಾ ಚೆನ್ನಾಗಿ ನೋಡ್ತಿದ್ದಾಳೆ ಮೇಡಮ್. ಅಲ್ಲ, 1 ತಿಂಗಳಿಂದ ಈ ರೀತಿ ನಿರಂತರ ಅತ್ಯಾಚಾರನ ಹೆಣ್ಮಗು ಅನುಭವಿಸಿದೆ. ಅಲ್ಲಿವರೆಗೂ ಯಾರಿಗೂ ಗೊತ್ತಾಗಿರ್ಲಿಲ್ವಾ ನಿಶಾಂತ್? ಅಕ್ಕಪಕ್ಕದವ್ರಿಗೆ ಯಾರಿಗೂ ಹೇಳ್ಕೊಳ್ಳೋ ಪ್ರಯತ್ನ ಪಟ್ಟಿರ್ಲಿಲ್ವಾ ಹುಡುಗಿ? ಹೇಗಿತ್ತು ಆಕೆ ಮನಸ್ಥಿತಿ? ಅಂದ್ರೆ ಅಕ್ಕಪಕ್ಕದವರಿಗೆ ಹೇಳುವಂತ ಹೇಳ್ಬೇಕು ಅಂತ ಹೇಳುವಾಗ ಅಂದ್ರೆ ಅವರ ತಂದೆ ಅಂದ್ರೆ ವಿಠಲ ಅವರು ಜೀವ ಬೆದರಿಕೆ ಹಾಕಿದ್ರು. ನಿನ್ನನ್ನು ಕೊಲ್ತೇನೆ, ಯಾರ ಹತ್ರ ಹೇಳ್ಬಾರ್ದು, ನಿನ್ನ ಈ ಲೋಕದಲ್ಲಿ ಇಲ್ಲದಾಗಿ ನಿನ್ನನ್ನು ಮಾಡ್ತೇನೆ ಎಂಬುದಾಗಿ ಅವರಿಗೆ ಜೀವ ಭಯವನ್ನು ನೀಡಿದ್ದಾರೆ. ಈ ಜೀವ ಭಯದಿಂದಲೇ ಅವಳು ಇದುವರೆಗೆ ಯಾರ ಹತ್ರವೂ ಹೇಳಲಿಲ್ಲ. ಆ ನಂತರ ನಿರಂತರ 1 ತಿಂಗಳಾದ ನಂತರ ತಾನೇ ಧೈರ್ಯ ಮಾಡಿ ಅಂದ್ರೆ ಇವಳ ಅತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೋ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕೂಲಿ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ಇವರ ಅತ್ತೆ ಮುಲ್ಕಿ ಪೊಲೀಸರಿಗೆ ಈ ವಿಷಯವನ್ನು ತಿಳಿಸಿ ಆದ್ರಿಂದ ಧೈರ್ಯ ಮಾಡಿ ಪ್ರಕರಣವನ್ನು ದಾಖಲಿಸಿ ಅವರನ್ನು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಓಕೆ ನಿಶಾಂತ್, ಧನ್ಯವಾದ ನಮ್ಮ ಜೊತೆ ನೀವು ಮಾತನಾಡಿದ್ದಕ್ಕೆ. ಅತ್ಯಂತ ಅಮಾನವೀಯ ಘಟನೆ ಅಂತಲೇ ಹೇಳಬಹುದು. ತಾಯಿಯೇ ತನ್ನ ಮಗಳ ಅತ್ಯಾಚಾರಕ್ಕೆ ಪ್ರೋತ್ಸಾಹಿಸಿದಂತಹ ದುರಾದೃಷ್ಟಕರ ಘಟನೆ ಇದು. ಜೊತೆಗೆ ತಂದೆಯೇ ಮಗಳನ್ನು ನಿರಂತರವಾಗಿ 1 ತಿಂಗಳ ಕಾಲ ಅತ್ಯಾಚಾರ ಮಾಡಿದ್ದಾನೆ. ಆದರೆ ಈ ಇಬ್ಬರು ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ದಾಖಲೆ